ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಿಮಗೆ ತುಂಬ ಟೇಸ್ಟಿಯಾಗಿ ಚಿಕನ್ ಮಸಾಲ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀವಿ. ಬನ್ನಿ ನೋಡೋಣ. ರೈಸ್ ಜೊತೆಗೆ ಈ ಚಿಕನ್ ಮಸಾಲವನ್ನು ಒಮ್ಮೆ ಟ್ರೈ ಮಾಡಿ. ತುಂಬ ರುಚಿಯಾಗಿದೆ. ಈಸಿ ಮತ್ತು ಸಿಂಪಲಾಗಿ ಮಾಡ್ಬೋದು ಇದನ್ನು. ಇಲ್ಲಿ ನಾನು 1 kg ಚಿಕನನ್ನು ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಒಂದು 5 ಲವಂಗ, ಒಂದು ಚಕ್ಕೆ, ಒಂದು ಏಲಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕುವ. ಈಗ ಈ ಚಿಕನನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷ ಸರಿಯಾಗಿ ಬೇಯಿಸಬೇಕು. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ. ಉಪ್ಪು ಹಾಕಿದ ನಂತರ ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಅರಸಿನ ಕೂಡ ಹಾಕ್ಕೊಳ್ತೇನೆ. ಅರಸಿನ ಹಾಕಿದ ನಂತರ ಕೂಡ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ 2 ತುಂಡು ಚಕ್ಕೆ ಮತ್ತು 2 ಏಲಕ್ಕಿ ಮತ್ತು 5 ಲವಂಗ, 1 ಟೀ ಸ್ಪೂನ್ ಸೋಂಪು ಎಲ್ಲವನ್ನು ಈಗ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾ ಇದ್ದೇನೆ. ಅದನ್ನೀಗ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡುವ. ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಮತ್ತು 2 ಮೀಡಿಯಮ್ ಸೈಜಿದ್ದು ಈರುಳ್ಳಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನೀಗ ಎಲ್ಲವನ್ನು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇಲ್ಲಿ ನಾನೊಂದು 8 ಹಸಿಮೆಣಸು ಮತ್ತು 8 ಪಾಟ್ಸ್ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಮೀಡಿಯಮ್ ಸೈಜು 2 ಟೊಮೆಟೊ ಕಟ್ ಮಾಡಿದ್ದು ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡುವ. ಸರಿಯಾಗಿ ಇದನ್ನು ಕೂಡ ಫ್ರೈ ಮಾಡುವ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಎರಡು ತುಂಡು ಶುಂಠಿ ಅದನ್ನು ಕೂಡ ಹಾಕುವ ಮತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ಪುದೀನ ಇದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಸರಿಯಾಗಿ ಫ್ರೈ ಮಾಡಬೇಕು. ಈಗ ಈ ಮಸಾಲ ಸ್ವಲ್ಪ ತಣ್ಣಗೆ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ಫೈನಾಗಿ ಪೇಸ್ಟ್ ಮಾಡುವ. ಇಲ್ಲಿ ಚಿಕನ್ ಕೂಡ ರೆಡಿಯಾಗಿದೆ. ಈಗ ನಾವು ಈ ಚಿಕನಿಗೆ ಒಂದು ಟೇಸ್ಟಿಗೋಸ್ಕರ 2 ಬಟಾಟೆಯನ್ನು ಸಣ್ಣ ಸಣ್ಣ ತುಂಡು ಮಾಡಿ ಹಾಕುವ. ಈಗ ರೆಡಿಯಾದ ಮಸಾಲವನ್ನು ಈ ಚಿಕನಿಗೆ ಮಿಕ್ಸ್ ಮಾಡುವ. ನೋಡಿ, ಈ ರೀತಿಯಾಗಿ ಸರಿಯಾಗಿ ಮಸಾಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಲಿಕ್ಕಿಟ್ಟರೆ ಸಾಕು.
ನೋಡಿ, ಸಿಂಪಲಾಗಿ ಈಸಿಯಾದ ಚಿಕನ್ ರೆಡಿ ಆಯಿತು. ಇದನ್ನು ನೀವು ನೀರು ದೋಸೆ ಅಥವಾ ರೈಸ್ ಜೊತೆಗೆ ತಿನ್ಬೋದು. ತುಂಬ ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.